ಇವತ್ತಿನ ವಿಡಿಯೋನಲ್ಲಿ ಕರ್ಕಾಟಕ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಅವರ ಗುಣಲಕ್ಷಣಗಳೇನು, ಅವರಿಗೆ ಯಾವ ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಬಾಧಿಸುತ್ತೆ, ಯಾವ ಉದ್ಯೋಗ ವ್ಯವಹಾರಗಳನ್ನು ಅವರು ಮಾಡಿಕೊಳ್ಬಹುದು, ಅದೇ ರೀತಿಯಾಗಿ ಯಾವ ವಿದ್ಯಾಭ್ಯಾಸದ ಕಡೆಗೆ ಹೋದರೆ ಅವರ ಬದುಕು ಹಸನಾಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಕರ್ಕಾಟಕ ರಾಶಿಯವರು ಅತಿ ಹೆಚ್ಚು ಮಾತಾಡಲಾರರು. ಎಷ್ಟು ಬೇಕೋ ಹೇಗೆ ಬೇಕೋ ಸಮಯ ಸಂದರ್ಭ ಅನುಸಾರ ಮುತ್ತಿನ ಹಾಗೆ ಪೋಣಿಸಿ 4 ಮಾತನ್ನು ಆಡಿ ಸುಮ್ಮನಾಗುವಂಥ ಸ್ವಭಾವ ಅವರದ್ದು. ತುಂಬ ಕರ್ಕಾಟಕ ರಾಶಿಯಲ್ಲಿ ಹುಟ್ಟುವಂಥವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಕಷ್ಟಗಳನ್ನು, ನೋವುಗಳನ್ನು, ಸಂಕಟಗಳನ್ನು ಪಡ್ತಕ್ಕಂತಹ ರಾಶಿ. ತುಂಬ ಕಷ್ಟಗಳನ್ನು ಪಟ್ಟು ಆನಂತರ ಒಂದು 30ನೇ ವಯಸ್ಸಿನ ನಂತರದಲ್ಲಿ ಅವರಿಗೆ ಒಂದು ಅದೃಷ್ಟ ಬದಲಾವಣೆ ಆಗುವಂಥದ್ದು. 30-35 ಕಳೆದ ನಂತರದಲ್ಲಿ ಅವರಿಗೆ ಚೆನ್ನಾಗಿ ಬರುವಂಥದ್ದು. ಇವರಿಗೆ ಕಷ್ಟ ಆಗಲಿ, ಸುಖ ಆಗಲಿ, ನೋವಾಗಲಿ, ನಲಿವಾಗಲಿ, ದುಡ್ಡು ಬರೋದಾಗಲಿ ಅಥವಾ ದುಡ್ಡು ಕಳ್ಕೊಳ್ಳೋದಾಗಲಿ ಎಲ್ಲವೂ ಸಮಾನವಾಗಿ ಇರತಕ್ಕಂತಹದ್ದು. ಹೀಗೆ ದುಡ್ಡು ಬಂದರೆ ಹಾಗೆ ದುಡ್ಡು ಹೋಗುತ್ತೆ. ಈ ಕಡೆ ಸಂತೋಷ ಬಂದರೆ ಅದರ ಹಿಂದಿನ ದುಃಖ ಬಂದು ಕೂತ್ಕೊಂಡಿರುತ್ತೆ. ಇದು ಯಾವುದು ಶಾಶ್ವತವಾಗಿ ಅವರಿಗೆ ದೀರ್ಘಕಾಲದವರೆಗೂ ಸಹ ಫಲ ಕೊಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಆ ರಾಶಿಗೆ ಇಲ್ಲ. ಇದು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಯಾಕೆ ಬಂತು, ಯಾಕೆ ಹೋಯಿತು, ಯಾವುದಕ್ಕೂ ಸಹ ಯೋಚನೆ ಮಾಡೋದಕ್ಕೆ ಸಮಯ ಪುರುಸೊತ್ತುಗಳಿಲ್ಲದೆ ಟಕ 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 ಅಂತ ಒಂದ್ರ ಹಿಂದೆ ಒಂದು ಬಂದು ಹೋಗ್ತಾ ಇರುತ್ತೆ. ಇವರಿಗೆ ಪ್ರೀತಿ ಬಂದರೂ ಜಾಸ್ತಿಯೇ, ದ್ವೇಷ ಬಂದರೂ ಜಾಸ್ತಿಯೇ. ಅತಿಯಾಗಿ ಪ್ರೀತಿಸ್ತಾರೆ, ಅತಿಯಾಗಿ ದ್ವೇಷಿಸ್ತಾರೆ. ಇವೆಲ್ಲನೂ ಒಂದು ರೀತಿಯಾಗಿ ನೋಡಬೇಕು ಅಂತ ಹೇಳಿದ್ರೆ ಕರ್ಕಾಟಕ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಒಂದು ಚಂದ್ರ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾದಂತಹ ನಕ್ಷತ್ರಗಳನ್ನು ನಾವು ಗಮನಿಸೋದಾದರೆ ಪುನರ್ವಸು ನಕ್ಷತ್ರದ 4ನೇ ಪಾದ ಮತ್ತು ಪುಷ್ಯ ನಕ್ಷತ್ರ 1ನೇ ಪಾದ, ಪುಷ್ಯ ನಕ್ಷತ್ರ 2ನೇ ಪಾದ, ಪುಷ್ಯ ನಕ್ಷತ್ರ 3ನೇ ಪಾದ, ಪುಷ್ಯ ನಕ್ಷತ್ರ 4ನೇ ಪಾದ ಮತ್ತು ಆಶ್ಲೇಷ ನಕ್ಷತ್ರದ 1ನೇ ಪಾದ, ಆಶ್ಲೇಷ ನಕ್ಷತ್ರದ 2ನೇ ಪಾದ, ಆಶ್ಲೇಷ ನಕ್ಷತ್ರದ 3ನೇ ಪಾದ, ಆಶ್ಲೇಷ ನಕ್ಷತ್ರದ 4ನೇ ಪಾದ. ಇದಿಷ್ಟು ಸಹ ಈ ಒಂದು ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂತಹದ್ದು. ಇವರ ಬುದ್ಧಿ ಹೇಗಿರುತ್ತೆ ಅಂದರೆ ಸ್ವಲ್ಪ ವಕ್ರ ಬುದ್ಧಿ ಅಂತಲೇ ಹೇಳಬೇಕು. ಹೊರಗಡೆ ನೋಡುವ ಹಾಗೆ ಕಾಣುವಂಥವರಲ್ಲ ಇವರು. ಹೊರಗಡೆ ತುಂಬ ಒಂದು ಡೀಸೆಂಟಾಗಿ ಮತ್ತು ಒಂದು ರೀತಿಯಲ್ಲಿರ್ತಕ್ಕಂತಹ ಭಾವ ಅವ್ರಿಗೆ ಹೇಗಿರುತ್ತೆ ಅಂದರೆ ಅವರು ಏನೋ ಒಂದು ರೀತಿ ಮುಖವಾಡ ಹಾಕ್ಕೊಂಡಿರ್ತಾರೆ ಅನ್ನುವಂಥ ಛಾಯೆ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಹೊರಗಡೆ ನೋಡುವಂತಹದ್ರಲ್ಲಿ ನಾನು ತುಂಬ ಸಾಬಸ್ತನಿದ್ದೀನಿ, ನಾನು ತುಂಬ ಸೌಜನ್ಯಪೂರ್ವಕವಾಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ಆದರೆ ಆಂತರ್ಯದಲ್ಲಿ ಬೇರೆ ರೀತಿಯೇ ಇರುತ್ತೆ. ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಸೌಜನ್ಯವನ್ನು ತೋರಿಸ್ತಾರೆ, ಆಂತರ್ಯದಲ್ಲಿ ಅಷ್ಟೇ ಕ್ರೌರ್ಯವನ್ನು ತುಂಬಿಕೊಂಡಿರ್ತಾರೆ ಈ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದವರು. ಇವರು ಯಾವುದೇ ನಿರ್ಧಾರದಲ್ಲೂ ಆಗಲಿ ದೃಢತ್ವ ಅನ್ನೋದಿರಲ್ಲ. ಕಷ್ಟಪಟ್ಟು ಮುಂದೆ ಬರ್ತಾರೆ. ಆದರೆ ಅದು ಹೇಗೆ ಮುಂದೆ ಬರ್ತಾರೆ, ಏನು ಮಾಡಿಕೊಂಡು ಮುಂದೆ ಬರ್ತಾರೆ, ಅದು ಆಯಾ ವ್ಯಕ್ತಿಗಳ ವೈಯಕ್ತಿಕ ಕೆಲಸಗಳ ಮೇಲೆ ಇರುತ್ತವೆ. ಯಾವಾಗಲೂ ಅಸ್ಥಿರ ಬುದ್ಧಿಯನ್ನು ಹೊಂದಿರ್ತಾರೆ. ಅಸ್ಥಿರ ಬುದ್ಧಿ ಅಂತ ಹೇಳಿದ್ರೆ ಒಂದು ಮೂಡ್ ಸ್ವಿಂಗ್ ಮತ್ತು ನಿರ್ಧಾರಗಳಲ್ಲಿ ಗಟ್ಟಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ. ಯಾವುದೇ ವೃತ್ತಿಯನ್ನಾಗಲಿ ಯಾವುದೇ ಉದ್ಯೋಗವನ್ನಾಗಲಿ ತುಂಬ ದೀರ್ಘಕಾಲವಾಗಿ ಇವರು ಮಾಡೋದಿಲ್ಲ. ಸ್ವಲ್ಪ ದಿನಗಳಲ್ಲೇ ಬದಲಾವಣೆ ಮಾಡ್ಕೊಂಡು ಹೋಗುವಂಥದ್ದು, ಸ್ವಲ್ಪ ದಿನಗಳಲ್ಲೇ ಬೇರೆ ಬೇರೆ ರೀತಿಯಾಗಿ ಇರುವಂತಹದ್ದು, ಹೀಗೆ ಎಲ್ಲನೂ ಸಹ ಇರುತ್ತೆ. ಮತ್ತು ಇವ್ರಿಗೆ ಹೇಗೆ ಅಂತಂದರೆ ಇವರ ಮನಸ್ಸಿನ ಆಂತರ್ಯದ ಭಾವನೆ ಏನು ಅದನ್ನು ಹೊರಗಿನ ಜಗತ್ತಿಗೆ ನಾನು ಹಾಗಲ್ಲ ಅಂತ ಬಿಂಬಿಸ್ಕೊಳ್ತಿರ್ತಾರೆ. ಅಂದರೆ ಆಂತರ್ಯದಲ್ಲಿ ಆಸ್ತಿಕನಾಗಿದ್ದರೆ ಹೊರಗಡೆ ಅವರು ನಾಸ್ತಿಕನ ಭಾವ ತೋರಿಸ್ತಾ ಇರ್ತಾರೆ, ದೈವತ್ವದವನ್ನೇ ಪ್ರಶ್ನಿಸ್ತಿರ್ತಾರೆ. ಆದರೆ ಆಂತರ್ಯದಲ್ಲಿ ದೈವಕ್ಕೊಂದು ಮಾನ್ಯತೆ ಕೊಟ್ಟಿರ್ತಾರೆ. ಅದೇ ನಾಸ್ತಿಕತೆ ಆಂತರ್ಯದಲ್ಲಿದ್ದರೆ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಕ್ರಿಯೆನೇ ಬೇರೆ ಇರುತ್ತೆ. ಸೊ ಹಾಗೆ ಈ ಒಂದು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದವರ ಮನಸ್ಥಿತಿ ಒಳಗಡೆ ಒಂದು ರೀತಿ ಇದ್ದರೆ ಹೊರಗಿನ ಪ್ರಭಾವವೇ ಬೇರೆ ರೀತಿಯಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇವರನ್ನು ಧರ್ಮಭ್ರಷ್ಟರು ಅಂತಲೂ ಸಹ ನಾವು ಕರೀಬಹುದಾಗ್ತದೆ. ಆದರೆ ಎಲ್ರಿಗೂ ಹಾಗೆ ಹೇಳಲಿಕ್ಕಾಗಲ್ಲ, ಕೆಲವೊಬ್ಬರಿಗೆ ಮಾತ್ರವಾಗ್ತದೆ.
ದಿಢೀರಂತ ದೇವರ ಮೇಲೆ ಅತಿಯಾದ ನಂಬಿಕೆ ಬರುವಂಥದ್ದು, ದಿಢೀರಂತ ದೇವತೆಗಳ ಮೇಲೆ ದೇವರುಗಳ ಮೇಲೆ ಕೋಪ ಬರ್ತಕ್ಕಂಥದ್ದು. ಅವರ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದು ಬಿಟ್ಟರೆ ಅವರ ಮನಸ್ಥಿತಿಯಷ್ಟು ಚೆನ್ನಾಗಿರುವಂಥ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು ಪ್ರಪಂಚದಲ್ಲಿ ಸಿಕ್ಕೋದೇ ಇಲ್ಲ. ಎಲ್ಲವೂ ತಾನಂದುಕೊಂಡ ಹಾಗೆ ಬೇಕು, ತನಗೆ ಬೇಕಾದ ಹಾಗೆ ಇರಬೇಕು, ತನ್ನ ಅನುಕೂಲಕ್ಕೆ ಪ್ರತಿಯೊಂದು ಸವಲತ್ತುಗಳು ಬರಬೇಕು ಅನ್ನುವಂತಹ ಮನಸ್ಥಿತಿ ಈ ಒಂದು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದಂಥವ್ರಿಗಾಗಿರುತ್ತೆ. ಇವರಿಗೆ ಸ್ವಲ್ಪ ಕಫದ ಸಮಸ್ಯೆ, ಶ್ಲೇಷ್ಮದ ಸಮಸ್ಯೆ ಬಾಧಿಸುತ್ತೆ. ಜೊತೆಗೆ ಈ ಒಂದು ಹೊಟ್ಟೆಯ ಭಾಗದ ಸಂಬಂಧಿತ ಕಾಯಿಲೆಗಳು ಅವರಿಗೆ ಬರಬಹುದು. ಸೊ ಅದರ ಜೊತೆಗೆ ಇವರ ಒಂದು ಮೂತ್ರಾಶಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದಿಷ್ಟು ಕಾಯಿಲೆಗಳು ಅವರಿಗೆ ತುಂಬ ಬರುತ್ತೆ. ಕೆಲವೊಬ್ಬರಿಗೆ ಈ ಅಂಟು ರೋಗಗಳು ಬೇಗ ಹಬ್ಬತ್ತೆ, ಗೊತ್ತಾ? ಅಂದರೆ ಸಾಂಕ್ರಾಮಿಕವಾಗಿ ಒಬ್ಬರಿಗಿಂದ ಒಬ್ಬರು ಪ್ರತಿಯೊಬ್ಬರಿಗೂ ರೋಗಗಳು ಹಬ್ಬತ್ತೆ. ಆದರೆ ಆ ಒಂದು ಇಮ್ಯುನಿಟಿ ಪವರು ಅಥವಾ ದೇಹದಲ್ಲಿರ್ತಕ್ಕಂತಹ ಪ್ರಕೃತಿಯ ಕಾರಣದಿಂದಾಗಿಯೋ ಅಂಟು ರೋಗಗಳು ಕೆಲವೊಮ್ಮೆ ಹಬ್ಬೋದಿಲ್ಲ, ಕೆಲವರಿಗೆ ಹಬ್ಬೋದಿಲ್ಲ, ಅವರ ಸಂಪರ್ಕಕ್ಕೆ ಬಂದರು. ಆದರೆ ಈ ಅಂಟು ರೋಗಗಳು ತುಂಬ ಬೇಗನೆ ಈ ಒಂದು ಕರ್ಕಾಟಕ ರಾಶಿಯವರನ್ನು ಬಾಧಿಸಿ ಬಿಡುತ್ತದೆ. ಇವ್ರಿಗೆ ಒಂದು 35ರಿಂದ 40ನೇ ವಯಸ್ಸಿನವರೆಗೂ ಜಲಗಂಡಾಂತರ ಇರುತ್ತೆ. ನೀರಿನ ಹತ್ತಿರ ಬಹಳ ಹುಷಾರಾಗಿರಬೇಕು. ಜೊತೆಗೆ ಇವರು ತುಂಬ ಚೆನ್ನಾಗಿ ಕನಸು ಕಾಣುವರಂತಾಗಿರ್ತಾರೆ. ಅಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಇವರಿಗೆ ಅಂತ. ಅದು ದುಸ್ವಪ್ನವೋ ಸುಸ್ವಪ್ನವೋ ಬಂದ ನಂತರ ಗೊತ್ತಾಗ್ತದೆ. ಸೊ ಇದಿಷ್ಟು ಇವರ ರಾಶಿಗಳ ಗುಣಲಕ್ಷಣಗಳಾಯಿತು. ಅವರಿಗೆ ಬಾಧಿಸಬಹುದಾದಂಥ ಕಾಯಿಲೆಗಳಾಯಿತು. ಅವರ ವಿದ್ಯಾಭ್ಯಾಸ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಚಂದ್ರನ ತತ್ವ ಬಂದಿರೋದ್ರಿಂದ ಇವರು ಬೇರೆ ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳನ್ನು ಮಾಡಿಕೊಳ್ಳೋದು ಬಹಳಷ್ಟು ಒಳ್ಳೆಯದಿರುತ್ತೆ. ಅದೇ ರೀತಿಯಾಗಿ ಒಂದು ಜಾತಕದ ಪರಿಶೀಲನೆಯ ನಂತರದಲ್ಲೂ ಸಹ ಇವರು ಇಂಥದ್ದೇ ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡ್ರೆ ಅನುಕೂಲ ಅಂತ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಿದ ನಂತರ ಹೇಳಬಹುದು. ಇನ್ನು ವ್ಯಾಪಾರ ವ್ಯವಹಾರ ಅಂತ ಹೇಳಿದ್ರೆ ನೀರಿನ ವ್ಯಾಪಾರಗಳಿರಬಹುದು, ನೀರಿನ ಉತ್ಪನ್ನದ ವ್ಯಾಪಾರಗಳಿರಬಹುದು, ಎಣ್ಣೆಯ ವ್ಯಾಪಾರಗಳಿರಬಹುದು. ಎಣ್ಣೆ ಅಂತ ಹೇಳಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳೋ ಎಣ್ಣೆ ಅಲ್ಲ, ತಲೆಗೆ ಮತ್ತು ಅಡುಗೆಗೆ ಹಾಕ್ಕೊಳ್ಳುವಂತಹ ಎಣ್ಣೆ. ಲಿಕ್ಕರ್ ಬಿಸ್ನೆಸ್ ಬೇರೆ ರಾಶಿಗೆ ಬರುತ್ತೆ. ಅದು ಯಾವುದು ಅಂತ ಆ ರಾಶಿಗೆ ಬಂದಾಗ ನಾನು ಹೇಳ್ತೀನಿ. ಜೊತೆಗೆ ಇವರು ಭೂ ಸಂಬಂಧಿತ ಕ್ರಿಯೆಗಳಲ್ಲಿ ಒಂದು ವ್ಯವಹಾರಗಳನ್ನು ಮಾಡೋದ್ರಿಂದನೂ ಸಹ ಇವರಿಗೆ ಅನುಕೂಲಗಳು, ಲಾಭಗಳು ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಹಾರ್ಟ್ ಅಟ್ಯಾಕ್ಗಳಾಗ್ತಕ್ಕಂಥದ್ದು, ಹಾರ್ಟ್ಗೆ ಸಂಬಂಧಪಟ್ಟಂಥ ಡಿಸೀಸ್ಗಳು ಬರ್ತಕ್ಕಂಥದ್ದು ಈ ಒಂದು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದವರಿಗೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಇಷ್ಟೆಲ್ಲ ಪ್ರಭಾವಗಳು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನಕ್ಕೆ ಇದೆ. ಹಾಗಾದರೆ ಇವರು ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗ್ತದೆ. ಏನಪ್ಪ ಪರಿಹಾರ ಅಂತ ಹೇಳಿದ್ರೆ, ಕರ್ಕಾಟಕ ರಾಶಿಯವರು ಗುರು ಪುಷ್ಯ ಯೋಗವಿದ್ದಂತಹ ದಿವಸದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಅಲೋವೆರಾ ಅಂತ ಅಂದರೆ ಲೋಳೆ ಸರದ ಬೇರನ್ನು ತಗೊಂಡು ಬಂದು ಅದಕ್ಕೆ ಅಭಿಮಂತ್ರಿಸಿ ಒಂದು ಬೆಳ್ಳಿಯ ತಾಯತದಲ್ಲೋ ಅಥವಾ ತಾಮ್ರದ ತಾಯತದಲ್ಲೋ ತುಂಬಿಸಿ ಅದಕ್ಕೆ ಸ್ವಲ್ಪ ಗೋರೋಜನದಿಂದ ಮತ್ತು ಅಷ್ಟಗಂಧಗಳಿಂದ ಪೂಜೆ ಮಾಡಿ ನಿಮ್ಮ ಕುಲದೇವರಾಗಲಿ ಇಷ್ಟದೇವರನ್ನಾಗಲಿ ಪ್ರಾರ್ಥನೆ ಮಾಡಿ ಕಪ್ಪು ದಾರದಿಂದ ಸೊಂಟಕ್ಕೆ ಕಟ್ಟಿಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ನಿಮಗೆ ಬರೋದಿಲ್ಲ, ದೃಷ್ಟಿ ದೋಷಗಳು ನಿವಾರಣೆ ಆಗ್ತದೆ. ಸೊ ಹಾಗಾಗಿ ಈ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ. ಎಲ್ಲ ಕಡೆಯೂ ಸಹ ಲಭ್ಯವಿರತಕ್ಕಂತಹದ್ದು. ಸೊ ಈ ಒಂದು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದಂಥವರ ಜೀವನ ಈ ರೀತಿಯಾಗಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.